ನಾನು ಇಂಡಿಯಾದಿಂದ 23 kg ಕೊರಿಯರ್ ತರಿಸಿದ್ದೀನಿ. ಯಾವ ರೀತಿ ತರಿಸಿದ್ದೀನಿ, ಹೇಗೆ ತರಿಸಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಬಂದು ಪಾಪುಗೆ ಅಂತೇಳಿ ಒಂದು ಸ್ವಲ್ಪ ಗೋಲ್ಡ್ ಇಯರಿಂಗ್ಸ್ ತರಿಸ್ದೆ. ಆಮೇಲೆ ಸ್ವಲ್ಪ ತಿನ್ನೋದಕ್ಕೆ ಚಕ್ಲಿ, ನಿಪ್ಪಟ್ಟು, ಮಿಕ್ಸರು ಅದೆಲ್ಲ ತರಿಸಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಖಾರ ಪುಡಿ, ಧನಿಯಾ ಪುಡಿ ಎಲ್ಲನೂ, ಪುಳಿಯೋಗರೆ ಪುಡಿ ಎಲ್ಲ ಇಂಡಿಯಾದಿಂದನೇ ತರಿಸ್ತೀನಿ. ನಾನು ಇಲ್ಲಿದ್ದು ಯೂಸ್ ಮಾಡಲ್ಲ ಶಾಪಲ್ಲಿ, ಇಲ್ಲೆಲ್ಲ ಕೆಟ್ಟೋಗಿರುತ್ತೆ. ನನಗೆ ಅದೆಲ್ಲ ತಿಂದರೆ ಸ್ವಲ್ಪ ಗಂಟ್ಲು ನೋವೆಲ್ಲ ಬರುತ್ತೆ. ಹಾಗಾಗಿ ಯಾವಾಗ ಆಗಲಿ ಸ್ನ್ಯಾಕ್ಸ್ ಎಲ್ಲ ನಾನು ಇಂಡಿಯಾದಿಂದನೇ ತರಿಸ್ತೀನಿ. ಇನ್ನು ಸ್ವಲ್ಪ ಹುಣಸೆ ಹಣ್ಣು ಸಹ ತರಿಸಿದ್ದೀನಿ. ಇಲ್ಲಿ ಹುಣಸೆ ಹಣ್ಣು ಏನು ಚೆನ್ನಾಗಿರಲ್ಲ, ಯಾವಾಗಾದರೂ ಆಗಲಿ ಇಂಡಿಯಾದಿಂದನೇ ತರಿಸ್ತಾರೆ, ಯಾರೇ ಆಗಲಿ ಇಲ್ಲಿ ಬೇರೆ ಕಂಟ್ರಿಯಲ್ಲಿರೋರು. ಇನ್ನು ಜಿಡ್ಸಿಗೆ ಅಂತ ಬಂದುಬಿಟ್ಟು ಸ್ವಲ್ಪ ಶಾರ್ಟ್ಸು, ಟ್ರೆಡಿಷ್ನಲ್ ಡ್ರೆಸ್ಸು, ಆಮೇಲೆ ಥರ್ಮಲ್ಸು, ಪ್ಯಾಂಟ್ಸು ಎಲ್ಲ ತರಿಸಿದ್ದೀನಿ. ಯಾಕಂದರೆ ನಾನು ಇಂಡಿಯಾದಲ್ಲಿ ಸ್ವಲ್ಪ ಕ್ಲಾತ್ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಇಲ್ಲಿನ ವಾಷಿಂಗ್ ಮಿಷಿನ್ಗೆ ಇಲ್ಲಿನ ಬಟ್ಟೆಗಳು ಹಾಕಿದ್ರೆ 1-2 ಟೈಮ್ಸ್ ಯೂಸ್ ಮಾಡ್ಬೋದು ಅಷ್ಟೇ, ಆಮೇಲೆ 4 ಟೈಮ್ ಯೂಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಇಂಡಿಯಾದಿಂದ ತರಿಸಿರೋ ಪ್ಯಾಂಟ್ಸ್ ಆದರೂ 1 ಇಯರ್ ಆದರೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಇಂಡಿಯಾದಿಂದನೇ ತರಿಸ್ತೀನಿ. ಇನ್ನು ಕೃತಿಕಾ ಇದ್ದಾಳಲ್ಲ, ಸೊ ಅವಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಯಾಂಗಲ್ಸು, ಹಿಪ್ ಬೆಲ್ಟು, ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ತರಿಸಿದ್ದೀನಿ ಅವಳಿಗೆ ಅಂತ ಹೇಳ್ಬಿಟ್ಟು. ಲಂಗ ಬ್ಲೌಸ್ ಎಲ್ಲನೂ ಲಾಸ್ಟ್ ಇಯರ್ ತಂದಿದ್ದೆಲ್ಲನೂ ಸ್ವಲ್ಪ ಇವಾಗ ಆಗ್ತಾಯಿಲ್ಲ, ಅದಕ್ಕೆ ಇವಾಗ ಮತ್ತೆ ಹೊಸವು ಎಲ್ಲ ತರಿಸಿದ್ದೀನಿ. ಹಾಗೆ ನನಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೇಷ್ಮೆ ಸೀರೆಗಳೆಲ್ಲ ತರಿಸಿದ್ದೀನಿ. ಇದೆಲ್ಲ ನಾನು ಯಾವ ರೀತಿ ತರಿಸಿದೆ ಅಂತಂದರೆ, ಇಲ್ಲಿ ಗರುಡ ವೇಗದಲ್ಲಿ ನಾವು ಹಾಕ್ಬೋದು ಇಂಡಿಯಾದಲ್ಲಿ, ಬಟ್ ಅಲ್ಲಿ ದುಡ್ಡು ಕಟ್ಟಬೇಕು. ಮತ್ತು ಇಲ್ಲಿ ಡೆಲಿವರಿ ಮಾಡಿದಾಗ ಇಲ್ಲಿ ಒಂದು $50 ಹಾಕ್ತಾರೆ ಡೆಲಿವರಿ ಚಾರ್ಜಸ್ಸು. ಸೊ ಹಾಗಾಗಿ ನಾನು ಈ ಸಲ ಫ್ಯಾಮಿಲಿ ಬರ್ತಾಯಿದ್ರು, ಅವ್ರ ಹತ್ರ ತರಿಸಿದ್ದೀನಿ. ಅವರಾದರೆ 1 ಡೇಗೆ ಬಂದುಬಿಡುತ್ತಲ್ಲ, ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಗರುಡ ವೇಗದಲ್ಲಾದರೆ 6-7 ಡೇಸ್ ಆಗುತ್ತೆ ಬರೋ ಅಷ್ಟೊತ್ತಿಗೆ. ಅಲ್ಲೂ ಬೇರೆ ಎಕ್ಸ್ಟ್ರಾ ಚಾರ್ಜ್ ಕಟ್ಟಬೇಕಲ್ವ. ಹಾಗಾಗಿ ಈ ಥರ ಫ್ಲೈಟಲ್ಲಾದರೆ $170 ಕಟ್ಟರೆ ಎಕ್ಸ್ಟ್ರಾ ಲಗೇಜು ಅಲೋ ಮಾಡ್ತಾರೆ. ಆ ರೀತಿ ನಾನು ತರಿಸ್ಕೊಂಡಿದ್ದೀನಿ ಈ ಸಲ.